ನಮಸ್ಕಾರ. ಒಂಟಿಯಾದೆನೆಂದು ಚಿಂತೆ ಬೇಡ, ದುಃಖ ಬೇಡ. ಒಂಟಿಯಾದಾಗಲೇ ನಮ್ಮಲ್ಲಿ ಒಂದು ಅದ್ಭುತ ಶಕ್ತಿ ಮೈ ತಳೆದಿರುತ್ತದೆ. ಆದರೆ ಅದನ್ನು ನಾವು ಅರಿಯಬೇಕಷ್ಟೇ. ಯಶಸ್ಸಿನ ಹಾದಿಯಲ್ಲಿ ಬದುಕಿನ ಬಂಡಿಯನ್ನು ಸಾಗಿಸುತ್ತಾ ಸುಂದರ ಕನಸನ್ನು ನನಸಾಗಿಸೋಣ ಬನ್ನಿ. ಯಶಸ್ಸು ಒಂದು ದಿನದಲ್ಲಿ ಸಿಗೋದಿಲ್ಲ. ಅದು ದಿನ ದಿನದ ಪ್ರಯತ್ನ, ಸಹನೆ, ಧೈರ್ಯ ಮತ್ತು ನಂಬಿಕೆಯ ಫಲ. ಪ್ರತಿ ಬಾರಿ ನೀನು ಬೀಳುವಾಗ ದೇವರು ನಿನಗೆ ಮತ್ತೊಂದು ಅವಕಾಶ ಕೊಡುತ್ತಾನೆ ಎದ್ದು ನಿಲ್ಲಲು, ಮತ್ತೆ ಪ್ರಯತ್ನಿಸಲು, ಮತ್ತೆ ಗೆಲ್ಲಲು. ಆದರೆ ನೀನೇ ನಿನ್ನನ್ನು ನಿಲ್ಲಿಸಿದರೆ ಆ ಪ್ರಯತ್ನ ನಿಂತ ಕ್ಷಣದಲ್ಲೇ ನಿನ್ನ ಕನಸು ನಿಂತು ಹೋಗುತ್ತದೆ. ಕನಸು ದೊಡ್ಡದಾಗಿರಬೇಕು, ಏಕೆಂದರೆ ಸಣ್ಣ ಕನಸುಗಳಲ್ಲಿ ಮನುಷ್ಯನ ಜೀವನ ಬದಲಾಯಿಸುವ ಶಕ್ತಿ ಇರುವುದಿಲ್ಲ. ದೊಡ್ಡ ಕನಸು ಕಾಣು, ಅದಕ್ಕೆ ತಕ್ಕ ದೊಡ್ಡ ಪ್ರಯತ್ನ ಮಾಡು. ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆದರೆ ಆಕಾಶವು ನಿನ್ನ ಹೆಜ್ಜೆ ಗುರುತು ಕಾಣಲು ತಲೆಬಾಗುತ್ತದೆ. ವಿಫಲತೆ ಎಂದರೆ ನಿನ್ನ ಅಂತ್ಯವಲ್ಲ, ಅದು ನಿನ್ನ ಹೊಸ ಪ್ರಾರಂಭದ ದಿನ. ಪ್ರತಿಯೊಂದು ಸೋಲಿನ ಹಿಂದೆ ಒಂದು ಅನುಭವ ಇದೆ, ಪ್ರತಿಯೊಂದು ಅನುಭವದ ಹಿಂದೆ ಒಂದು ಪಾಠ ಇದೆ, ಮತ್ತು ಆ ಪಾಠವೇ ನಿನ್ನ ಮುಂದಿನ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ನೀನು ಬಯಸಿದ ಜೀವನ ಸಿಗಲಿಲ್ಲ ಅಂದರೆ ದೇವರು ನಿನಗೆ ಇನ್ನೂ ಉತ್ತಮವಾದ್ದನ್ನು ಸಿದ್ಧಪಡಿಸುತ್ತಿದ್ದಾನೆ. ಆದರೆ ಅದನ್ನು ಕಾಣಲು ನೀನು ನಿಲ್ಲಬಾರದು. ಶ್ರಮಿಸಬೇಕು, ನಂಬಬೇಕು, ಪ್ರಯತ್ನಿಸಬೇಕು. ಪ್ರಯತ್ನವಿಲ್ಲದ ಕನಸು ಖಾಲಿ ಭಾವನೆ, ಆದರೆ ಶ್ರಮದ ಕನಸು ನಿಜವಾಗುವ ಗುರಿ. ನಿನ್ನ ಹಾದಿಯಲ್ಲಿ ಅಡೆತಡೆಗಳು ಬರುತ್ತವೆ. ಜನರು ನಿನ್ನನ್ನು ನೋಡಿ ನಗುತ್ತಾರೆ, ಅಣಗಿಸುತ್ತಾರೆ. ಕೆಲವರು ನಿನ್ನನ್ನು ಅಲ್ಪವಾಗಿ ಕಾಣುತ್ತಾರೆ. ಆದರೆ ಒಂದು ದಿನ ನಿನ್ನ ಸಾಧನೆ ಅವರು ಮಾತನಾಡುವ ವಿಷಯವಾಗುತ್ತದೆ. ಆ ದಿನದವರೆಗೂ ನಿಂತುಕೊಳ್ಳಬೇಡ. ನಿನ್ನ ಜೀವನದ ಅತಿ ದೊಡ್ಡ ಶಕ್ತಿ ನಿನ್ನ ಕನಸುಗಳಲ್ಲೇ ಅಡಗಿದೆ. ಆದರೆ ಆ ಕನಸನ್ನು ನಿಜವಾಗಿಸಲು ಕೇವಲ ನಂಬಿಕೆಯೇ ಸಾಕಾಗುವುದಿಲ್ಲ. ಶ್ರಮ, ಶಿಸ್ತು ಮತ್ತು ನಿರಂತರ ಪ್ರಯತ್ನ ಬೇಕು. ನೀನು ನಿನ್ನ ಕನಸಿನ ಹಿಂದೆ ಓಡಿದರೆ ಒಂದು ದಿನ ಆ ಕನಸೇ ನಿನ್ನ ಹಿಂದೆ ಓಡಿ ಬರುತ್ತದೆ. ಅದು ದೇವರ ನಿಯಮ. ಪ್ರಾಮಾಣಿಕ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಯಾರು ಯಶಸ್ವಿಯಾಗುತ್ತಾರೆ ಅಂತ ಕೇಳಿದರೆ ಅದು ಹೆಚ್ಚು ಬುದ್ಧಿವಂತರಲ್ಲ, ಹೆಚ್ಚು ಶ್ರಮಿಸುವವರೇ ಆಗಿದ್ದಾರೆ. ಜೀವನದಲ್ಲಿ ಒಂದು ಸತ್ಯ ಇದೆ, ದೇವರು ನಿನಗೆ ನಿನ್ನ ಶ್ರಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡುತ್ತಾನೆ. ಆದರೆ ಪ್ರಯತ್ನ ಮಾಡದೆ ಫಲ ಬಯಸುವುದು ಅಸಾಧ್ಯ. ಹಾಗಾಗಿ ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು. ಯಶಸ್ಸು ನಿನ್ನ ಹಾದಿಯಲ್ಲೇ ನಿಂತಿರುತ್ತದೆ. ಆತ್ಮವಿಶ್ವಾಸ ಎಂದರೆ ನಿನ್ನಲ್ಲಿ ಅಹಂಕಾರವಲ್ಲ, ನಿನ್ನ ಶಕ್ತಿಯ ಅರಿವು. ಜನರು ನಿನ್ನನ್ನು ಅನುಮಾನಿಸಿದರೂ ಅವಮಾನಿಸಿದರೂ ನೀನು ನಿನ್ನಲ್ಲಿ ನಂಬಿಕೆ ಇಟ್ಟು ಮುಂದುವರೆದರೆ ಒಂದು ದಿನ ಅವರು ನಿನ್ನನ್ನು ಮಾದರಿಯಾಗಿ ನೋಡುವರು. ಅದಕ್ಕಾಗಿಯೇ APJ ಅಬ್ದುಲ್ ಕಲಾಂ ಹೇಳುತ್ತಾರೆ, ನಿನ್ನೊಳಗಿಲ್ಲ ನೀನು ನಂಬು, ಲೋಕವೇ ನಿನ್ನನ್ನು ನಂಬುತ್ತದೆ ಎಂದು. ಸಮಯ ಯಾರಿಗಾಗಲಿ ನಿಲ್ಲೋದಿಲ್ಲ. ಅದನ್ನು ವ್ಯರ್ಥ ಮಾಡುವುದು ನಿನ್ನ ಕನಸನ್ನು ವ್ಯರ್ಥ ಮಾಡುವಂತೆಯೇ. ನೀನು ನಿನ್ನ ಸಮಯವನ್ನು ಗೌರವಿಸಿದರೆ ಜೀವನ ನಿನ್ನನ್ನು ಗೌರವಿಸುತ್ತದೆ. ನಿನ್ನ ಪ್ರತಿಯೊಂದು ಕ್ಷಣವನ್ನು ನಿನ್ನ ಗುರಿಯತ್ತ ತಳ್ಳಿ ಆಗ ನಿನ್ನ ಹೆಸರು ಕಾಲದ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ. ಜೀವನದಲ್ಲಿ ಶಾರ್ಟ್ಕಟ್ ಎಂಬುದೇ ಇಲ್ಲ. ಪ್ರತಿ ಯಶಸ್ಸಿನ ಹಿಂದಿದೆ ರಾತ್ರಿಯ ಶ್ರಮ, ಕಣ್ಣೀರು ಮತ್ತು ಧೈರ್ಯ. ನೀನು ಬಯಸಿದ್ದು ಸಿಗೋದಿಲ್ಲ, ಆದರೆ ನೀನು ಮಾಡಿದಷ್ಟು ಸಿಗುತ್ತದೆ. ಹಾಗಾಗಿ ಪ್ರಯತ್ನ ಮಾಡು. ಪ್ರಯತ್ನದಲ್ಲೇ ನಿನ್ನ ಭವಿಷ್ಯ ಬರೆದಿದೆ. ನಿನ್ನ ಹಾದಿ ಸುಲಭವಾಗಿರೋದಿಲ್ಲ, ಆದರೆ ಅದು ನಿನ್ನದೇ ಆಗಿರಬೇಕು. ಬೇರೆಯವರ ಹಾದಿ ಅನುಸರಿಸಿದರೆ ನಿನ್ನ ನಿಜವಾದ ಗುರುತು ಕಳೆದುಕೊಳ್ಳುತ್ತೀಯೇ. ನಿನ್ನ ದಾರಿ ಕಠಿಣವಾದರೂ ಅದರಲ್ಲಿ ನೀನು ಬೆಳೆಯುತ್ತೀಯೇ, ನಿನ್ನ ಶಕ್ತಿ ಅರಿಯುತ್ತೀಯೇ. ಕಷ್ಟದ ಹಾದಿಯಲ್ಲೇ ಯಶಸ್ಸಿನ ಬೆಳಕು ತಂಗಿದೆ. ಗುರಿ ಇಲ್ಲದ ಜೀವನ ಎಲ್ಲಿ ತಲುಪುತ್ತದೆ ಎನ್ನುವುದೇ ಗೊತ್ತಾಗುವುದಿಲ್ಲ. ಗುರಿ ಇದ್ದಾಗ ನಿನ್ನ ಶ್ರಮಕ್ಕೂ ಅರ್ಥ ಬರುತ್ತದೆ. ಪ್ರತಿ ಸೋಲು ಪಾಠವಾಗುತ್ತದೆ. ಪ್ರತಿಯೊಂದು ದಿನವೂ ಹೊಸ ಆಶಯ ಕೊಡುತ್ತದೆ. ಹಾಗಾಗಿ ನಿನ್ನ ಗುರಿಯನ್ನು ಹೃದಯದಿಂದ ಆರಿಸು. ನಿನ್ನ ಹಾದಿ ಕಷ್ಟವಾದರೂ ನಿನ್ನ ಹೆಜ್ಜೆಗಳು ನಿಜವಾದ ಅರ್ಥ ಪಡೆಯುತ್ತವೆ. ನಿನ್ನ ಕನಸು ಸಣ್ಣದಾದರೆ ಜೀವನವೂ ಸಣ್ಣದಾಗುತ್ತದೆ. ಆದರೆ ನಿನ್ನ ಕನಸು ದೊಡ್ಡದಾದರೆ ಜೀವನ ನಿನ್ನ ಮುಂದೆ ಹೊಸ ಆಯಾಮಗಳನ್ನು ತೆರೆದಿಡುತ್ತದೆ. ದೊಡ್ಡ ಕನಸಿಗೆ ದೊಡ್ಡ ಶ್ರಮ ಬೇಕು. ಆ ಶ್ರಮದಲ್ಲೇ ನಿನ್ನ ವ್ಯಕ್ತಿತ್ವ ಬೆಳೆದು ಬಲವಾಗುತ್ತದೆ. ದೇವರು ಕನಸು ಕೊಟ್ಟಿದ್ದರೆ ಅದನ್ನು ನಿಜಗೊಳಿಸಲು ಅಗತ್ಯವಾದ ಶಕ್ತಿ ಕೂಡ ನಿನ್ನೊಳಗೆ ಕೊಟ್ಟಿದ್ದಾನೆ. ಅದನ್ನು ನೀನು ಅರಿಯಬೇಕು, ಉಪಯೋಗಿಸಬೇಕು, ಬೆಳೆಯಬೇಕು. ನಿನ್ನ ಕನಸುಗಳ ಹಾದಿಯಲ್ಲಿ ಜನ ನಗಬಹುದು,
ಆದರೆ ನೀನು ನಗುತ್ತನೇ ಮುಂದುವರೆದರೆ ಅವರು ಒಂದು ದಿನ ಚಪ್ಪಾಳೆ ತಟ್ಟುತ್ತಾರೆ. ನಿನ್ನೊಳಗಿನ ಬೆಂಕಿಯನ್ನು ಯಾರೂ ನಂದಿಸಲಾರರು. ಆದರೆ ನೀನೇ ನಿನ್ನ ಬೆಂಕಿಯನ್ನು ಕಳೆದುಕೊಂಡರೆ ಅದು ನಾಶವಾಗುತ್ತದೆ. ಪ್ರತಿ ಬಾರಿ ಬಿದ್ದುಕೊಂಡರೂ ಎದ್ದು ನಿಲ್ಲು. ಯಾಕಂದರೆ ನಿನ್ನ ಗುರಿ ನಿನ್ನ ಧೈರ್ಯವನ್ನು ಕಾಯುತ್ತದೆ. ಜಗತ್ತು ನಿನ್ನನ್ನು ತಡೆದರೂ ನಿನ್ನ ಹೃದಯ ನಿನ್ನನ್ನು ಮುಂದಕ್ಕೆ ತಳ್ಳಬೇಕು. ನಿನ್ನ ಕನಸು ನಿದ್ರೆಯಲ್ಲಿ ಕಾಣುವ ಚಿತ್ರವಲ್ಲ, ಅದು ನಿನ್ನ ಕಣ್ಣು ತೆರೆಯುವ ಪ್ರೇರಣೆ. ಆ ಕನಸು ನಿನ್ನ ದಿನವನ್ನು ಬದಲಾಯಿಸಲಿ. ನಿನ್ನ ಮಾತು, ನಿನ್ನ ಕೆಲಸ, ನಿನ್ನ ಬದುಕು ಎಲ್ಲವೂ ಅದರತ್ತ ಸಾಗಲಿ. ಆಗ ನಿನ್ನ ಜೀವನವೇ ಪ್ರೇರಣೆಯಾಗುತ್ತದೆ. ಸಂತೋಷ ಎಂದರೆ ಗುರಿ ತಲುಪುವುದಲ್ಲ, ಸಾಧನೆಯಲ್ಲಿದೆ. ನೀನು ದಿನವೂ ಮಾಡಿದ ಪ್ರಯತ್ನ, ನೀನು ದಿನವೂ ಎದುರಿಸಿದ ಸವಾಲುಗಳು, ನಿನ್ನ ಹೆಜ್ಜೆಗಳಲ್ಲಿ ಲಿಪಿಬದ್ಧವಾದ ಪಾಠಗಳು ಅಷ್ಟೇ ನಿಜವಾದ ಸಂತೋಷ. ಸಾಧನೆಯಲ್ಲಿ ಜೀವನ ಪಾಠ ಮುದ್ರಿತವಾಗಿದೆ. ಸಣ್ಣ ವಿಚಾರಗಳನ್ನು ಗಮನಿಸದೇ ಇರಬೇಡ. ಪ್ರತಿ ಸಣ್ಣ ಕ್ರಮ, ಪ್ರತಿಯೊಂದು ದಿನದ ಸಣ್ಣ ಶ್ರಮ ಜೀವನದ ದೊಡ್ಡ ಪಾಠಗಳಿಗೆ ದಾರಿ ತೋರುತ್ತದೆ. ಮಹತ್ವವು ಸಣ್ಣದರಲ್ಲಿಯೇ ಆರಂಭವಾಗುತ್ತದೆ. ಅದರಲ್ಲಿ ಮಹತ್ವಾಕಾಂಕ್ಷೆ ಬೆಳೆದು ಮಹಾನ್ ಫಲ ನೀಡುತ್ತದೆ. ಸೋಲು ಅಥವಾ ವೈಫಲ್ಯ ಎಂದರೆ ಅಂತಿಮವಾಗಿ ನಿನ್ನನ್ನು ನಿಲ್ಲಿಸುವುದು ಅಲ್ಲ. ಇದು ನಿನಗೆ ಹೊಸ ಪಾಠ ಕಲಿಸುತ್ತದೆ. ನಿನ್ನ ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತದೆ. ನಿನ್ನ ಶಕ್ತಿಯನ್ನು ಬೆಳೆಸುತ್ತದೆ. ನೀನು ಕಷ್ಟಗಳನ್ನು ಸ್ವೀಕರಿಸುವ ಶಕ್ತಿ ಹೊಂದಿದರೆ ಬದುಕಿನ ಪ್ರತಿ ಪಾಠ ನಿನ್ನ ಗೆಲುವಿನ ಮೆಟ್ಟಿಲಾಗುತ್ತದೆ. ಯಶಸ್ಸು ಎಂದರೆ ಕೇವಲ ಗುರಿ ತಲುಪುವುದಲ್ಲ, ಅದನ್ನು ತಲುಪುವ ಪ್ರಯತ್ನವೇ ಮುಖ್ಯ. ಪ್ರತಿದಿನ ಶ್ರಮಿಸುವ ಮೂಲಕ ಪ್ರತಿಯೊಂದು ತಪ್ಪು, ಪ್ರತಿಯೊಂದು ಸಾಧನೆ ನಿನ್ನ ಜೀವನ ಪಾಠವನ್ನು ಕಟ್ಟುತ್ತದೆ. ಹೀಗಾಗಿ ಪ್ರತಿಯೊಂದು ಕ್ಷಣವೂ ನಿನ್ನ ಗುರು, ಪ್ರತಿಯೊಂದು ದಿನವೂ ನಿನ್ನ ಶಿಕ್ಷಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.